ಮಹಾದೇವನ ಗಣಗಳಲ್ಲಿ ಒಬ್ಬನಿಗಿಂತ ಒಬ್ಬರು ಶೂರವೀರರಿದ್ದಾರೆ. ಆದರೆ ಅವರ ಮಧ್ಯೆ ಒಬ್ಬ ಅಚ್ಚರಿಯ ಗಣನೂ ಇದ್ದಾನೆ. ಕೇವಲ ಎಲುಬಿನ ಅಸ್ಥಿಪಂಜರ ಮತ್ತು ಅವನಿಗೆ 3 ಕಾಲುಗಳಿವೆ. ಆ ವಿಚಿತ್ರ ಗಣ ಯಾರು ಮತ್ತು ಅವನ ಭಕ್ತಿ ಅಪೂರ್ಣವಾಗಿದ್ದರೂ ಮಹಾದೇವರು ಅವನಿಗೆ ಈ ಮಹಾಗೌರವವನ್ನು ಏಕೆ ನೀಡಿದರು? ಇದು ಕಥೆ ಮಹರ್ಷಿ ಭೃಂಗಿಯದು. ಅವರ ಶಿವಭಕ್ತಿಗೆ ಯಾವ ಮಿತಿಯೂ ಇರಲಿಲ್ಲ, ಆದರೆ ಅವರ ಅಹಂಕಾರಕ್ಕೂ ಮಿತಿಯೇ ಇರಲಿಲ್ಲ. ಅವರು ಮಹಾದೇವರನ್ನೇ ಪರಮಸತ್ಯವೆಂದು ನಂಬಿದ್ದರು. ಶಕ್ತಿ ಎಂದರೆ ಮಾತಾ ಪಾರ್ವತಿ, ಅವರಿಗೆ ಅಸ್ತಿತ್ವವೇ ಇಲ್ಲವೆಂದು ಭಾವಿಸಿದ್ದರು. ಯಾವಾಗಲೂ ಕೈಲಾಸಕ್ಕೆ ಹೋದಾಗ ಅವರು ಕೇವಲ ಮಹಾದೇವರನ್ನೇ ಪರಿಕ್ರಮೆ ಮಾಡುತ್ತಿದ್ದರು. ಉದ್ದೇಶಪೂರ್ವಕವಾಗಿ ಮಾತಾ ಪಾರ್ವತಿಯನ್ನು ದಾಟುತ್ತಿದ್ದರು. ಅವರು ಮಹಾದೇವರ ಪಕ್ಕದಲ್ಲೇ ಕುಳಿತಿದ್ದರು. ಈ ಅಹಂಕಾರ ಕೇವಲ ಮಾತಾ ಪಾರ್ವತಿಯ ಅವಮಾನವಲ್ಲ, ಸೃಷ್ಟಿಯ ಆ ಅರ್ಧ ಸತ್ಯದ ಅವಮಾನ. ಅದರಿಲ್ಲದೆ ಸ್ವತಃ ಶಿವನು ಅಪೂರ್ಣ. ಮಾತಾ ಪಾರ್ವತಿ ಅವರಿಗೆ ಹಲವಾರು ಬಾರಿ ಬೋಧಿಸಿದರು, ಆದರೆ ಭೃಂಗಿಯ ಹಠ ಒಡೆದಿಲ್ಲ. ಅಂದಾಗ ಪರಮಸತ್ಯವನ್ನು ಬೋಧಿಸಲು ಮಹಾದೇವ ಮತ್ತು ಮಾತಾ ಪಾರ್ವತಿ ಒಂದು ದಿವ್ಯ ಲೀಲೆಯನ್ನು ರಚಿಸಿದರು. ಅವರು ಪರಸ್ಪರದಲ್ಲಿ ಲೀನರಾದರು ಮತ್ತು ಅರ್ಧನಾರೀಶ್ವರ ಎಂಬ ದಿವ್ಯ ರೂಪವನ್ನು ಧರಿಸಿದರು. ಅರ್ಧ ದೇಹ ಶಿವದದು, ಅರ್ಧ ದೇಹ ಶಕ್ತಿಯದು. ಇದೀಗ ಭೃಂಗಿಗೆ ಕೇವಲ ಶಿವನ ಪರಿಕ್ರಮೆ ಮಾಡುವುದು ಅಸಾಧ್ಯವಾಯಿತು. ಆದರೆ ಅವರ ಅಹಂಕಾರ ನೋಡಿ, ಅವರು ಭೃಂಗ ಅಂದರೆ ಭೃಂಗರ ರೂಪವನ್ನು ತಾಳಿದರು. ಅರ್ಧನಾರೀಶ್ವರ ಸ್ವರೂಪದ ನಡುವೆ ರಂಧ್ರ ಮಾಡಿ ಕೇವಲ ಶಿವನ ಭಾಗದ ಪರಿಕ್ರಮೆ ಮಾಡಲು ಯತ್ನಿಸಿದರು. ಇದನ್ನು ಕಂಡು ಮಾತಾ ಪಾರ್ವತಿ ಅರಿತುಕೊಂಡರು, ಇವರಿಗೆ ಇನ್ನೂ ಕೇವಲ ಜ್ಞಾನವಲ್ಲ, ಅನುಭವವೇ ಅಗತ್ಯ. ಅವರು ಭೃಂಗಿಯ ದೇಹದಿಂದ ಶಕ್ತಿ ತತ್ವವನ್ನು ಹಿಂಪಡೆದರು ಮತ್ತು ಹೇಳಿದರು, ನೀನು ಶಕ್ತಿಯನ್ನು ಒಪ್ಪುವುದಿಲ್ಲ ಅಂದರೆ ನಿನ್ನ ದೇಹದಲ್ಲೂ ಅದರ ಅಂಶ ಇರಬಾರದು. ಆ ಕ್ಷಣವೇ ಭೃಂಗಿಯ ದೇಹದಿಂದ ಮಾಂಸ, ರಕ್ತ ಮತ್ತು ಮಜ್ಜೆ ಎಲ್ಲವೂ ನಶಿಸಿ ಹೋಯಿತು. ಏಕೆಂದರೆ ಇವೆಲ್ಲವೂ ಪ್ರಕೃತಿ ಅಂದರೆ ಶಕ್ತಿಯ ಸ್ವರೂಪವೇ. ಅವರು ಕೇವಲ ಎಲುಬಿನ ನಿರ್ಜೀವ ಅಸ್ಥಿಪಂಜರವಾಗಿ ಭೂಮಿಗೆ ಬಿದ್ದು ಹೋದರು. ನಿಂತುಕೊಳ್ಳಲು ಕೂಡ ಅಸಮರ್ಥರಾದರು. ಆ ನೋವಿನ ಕ್ಷಣದಲ್ಲಿ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ತಿಳಿದರು, ಶಿವ ಎಂದರೆ ಚೈತನ್ಯ, ಶಕ್ತಿ ಎಂದರೆ ಶಕ್ತಿ. ಒಬ್ಬರಿಲ್ಲದೆ ಮತ್ತೊಬ್ಬರು ಅಪೂರ್ಣ, ಶಕ್ತಿಹೀನ. ಭೃಂಗಿಯ ಪಶ್ಚಾತ್ತಾಪ ಸತ್ಯವಾಗಿತ್ತು. ಅದನ್ನು ಕಂಡು ಕರುಣಾಮಯ ಮಹಾದೇವರ ಹೃದಯ ಕರಗಿತು. ಮಹಾದೇವರು ಅವರಿಗೆ ಆಸರೆಯಾಗಲು 3ನೇ ಕಾಲನ್ನು ನೀಡಿದರು, ಅವರು ನಿಂತುಕೊಳ್ಳಲು. ಅಷ್ಟೇ ಅಲ್ಲ, ಅವರನ್ನು ಕ್ಷಮಿಸಿ ತಮ್ಮ ಪ್ರಮುಖ ಗಣಗಳಲ್ಲಿ ಒಬ್ಬನಾಗಿ ಸ್ಥಾನ ನೀಡಿದರು. ಏಕೆಂದರೆ ಮಹಾದೇವರು ಬಯಸಿದ್ದು ಭೃಂಗಿಯ ಈ 3 ಕಾಲುಗಳ ಅಸ್ಥಿಪಂಜರ ರೂಪ ಪೂರ್ಣ ಬ್ರಹ್ಮಾಂಡಕ್ಕೆ ಜೀವಂತ ಪಾಠವಾಗಬೇಕು ಎಂದು. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಎಲ್ಲ ಎಂಬುದನ್ನು ಪ್ರತಿ ಕ್ಷಣವೂ ನೆನಪಿಸಲಿ ಎಂದು. ಕೇವಲ ಒಬ್ಬರ ಪೂಜೆ ಮಾಡುವ ಭಕ್ತಿ ಭೃಂಗಿಯಂತೆಯೇ ಅಪೂರ್ಣ ಮತ್ತು ಲಂಗಡಿತನದ ಭಕ್ತಿ. ಅರ್ಧನಾರೀಶ್ವರರ ಗೌರವಕ್ಕೆ, ಅರ್ಧವಾಗಿದ್ದರೂ ಒಂದಾಗಿರುವವರ ಸ್ಮರಣೆಗೆ ಕಮೆಂಟ್ಸ್ನಲ್ಲಿ ಹರ ಹರ ಮಹಾದೇವ ತಪ್ಪದೆ ಬರೆಯಿರಿ.